ಓದುತ್ತೇನೆ, ಪೂಜಾ ಪುರೋಹಿತರಾಗಿದ್ದೇನೆ, ಸಂಪಾದನೆ ಒಳ್ಳೇದುಂಟು. ಆದ್ರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆ. ನಿಮ್ಮ ಮದುವೆ ಆಯ್ತಾ? ಮನೆ ಮೇಲೆ ಉಪದ್ರ ಉಂಟಾ? ಕಾಟ, ಭೂತದ ಕಾಟ ಅಲ್ಲ ಮರ. ಮತ್ತೆ ಮನೆಯಲ್ಲಿ ಹೆಂಡತಿ ಕಾಟ. ಬಹುಶಃ ಊರಿಗುಂಟು ಏನೋ ಸಣ್ಣ ನಗಿ ಆಡ್ತಾರಪ್ಪ. ಸಾಮಾನ್ಯ ಕಾಟ ಅಲ್ಲ ಅದು. ಅಯ್ಯೋ ಮಾಡದೆ ಸರಿ ಆಗುದಿಲ್ಲ, ಅದು ಸರಿ ಆಗುದಿಲ್ಲ, ಇದು ಸರಿ ಆಗುದಿಲ್ಲ. ಮದುವಾಗಿ ಸಾಧಾರಣ ಕೆಲವು ವರ್ಷ ಆಯ್ತು. ಇವತ್ತಿನವರೆಗೂ ಒಂದು ಮಕ್ಕಳಾಗ್ಲಿಲ್ಲ ನಮಗೆ. ಕಾರಣ ಏನು ಕೇಳಿದ್ರೆ ಪ್ರತಿನಿತ್ಯ ಜಗಳ, ಮತ್ ಮಕ್ಕಳಾಗುದು ಹೇಗೆ ಅಲ್ವಾ? ಅದೇ ಸಮಸ್ಯೆ. ಆದ್ರೆ ಯಾರು ಅವಳ ಹೆಸರೆಂತ ಗೊತ್ತುಂಟ ನಿಮ್ಗೆ? ಭಾಗೀರಥಿ ಅಂತ ಹೇಳಿ. ಭಾಗೀರಥಿ. ಹೌದಪ್ಪ. ಮನೆಗೆ ಯಾರಾದ್ರೂ ಬಾಯಾರಿಕೆ ಆಯ್ತು ಅಂತ ಬಂದ್ರೆ, ನೀರ್ ಕೇಳಿದ್ರೆ ಅವಳು ದೇವರನ್ನೇ ನೀರ್ ಕೊಡುವುದಿಲ್ಲ, ಗಾಡಿ ಹೋಗಿ ಮುತ್ತು ಕೊಡು. ಹೆಸರು ಬಂದ್ರೆ ಒಳ್ಳೆದುಂಟು. ಒಳ್ಳೆ ಭಾಗೀರಥಿ. ಅವಳ ಅಪ್ಪ ಅಮ್ಮ ಇಟ್ಟದ್ದು, ನಾವಿಟ್ಟ ಹೆಸರಲ್ಲ ನೋಡಿ. ಈಗ ನಾನು ಹೇಳುದಲ್ಲ, ಅವಳ ಬಗ್ಗೆ ಗೊತ್ತಾಗ್ಬೇಕಲ್ದ ನಿಮಗೆ. ನೋಡಿ ನೀವು ಮಾನ ಮರ್ಯಾದೆ ಅಂತ ಸಾಯ್ಬೇಡ. ಏನಾಯ್ತು? ಅಲ್ಲ ಆಗಿದ್ದ ಭಾಗಿ ಭಾಗಿ ಅಂತ ಕೂಗ್ತಾ ಇದ್ದಾರಲ್ಲ, ನಿಮ್ಗೆ ತಗೊಂಡು ಹೋಗ್ತದೆ ನಿಮ್ಗೆ? ಇಲ್ಲ ಭಾಗೀರಥಿ ಅಂತ ನಮ್ಮ ಮನೇಲಿ ಅಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ. ಭಾಗೀರಥಿ ಅಂತ ಕರೆಯೋದ್ ಬಿಟ್ಟು ಭಾಗಿ ಭಾಗಿ ಅಂತ ಕೂಗ್ತಾ ಇದ್ದೀರಾ. ಯಾಕೆ ಕರೆದಿದ್ದು ಹೇಳಿ? ಯಾಕೆ ಕರೆದಿದ್ದು? ಎಂತ ಕೂಗಿ ಸಾಯಿ ನೀನು? ಇಲ್ಲ ಅಂತ ಹೇಳಿದ್ರೆ ಬೈ ಕೈ ಮುಟ್ಬೇಡ. ಮತ್ತೆ ಮತ್ತೇನ್ ಮಾಡ್ಬೇಕು ನಿಮ್ಗೆ? ಅಲ್ಲ ಸತ್ತ ಆ ಕಡೆ ಅಲ್ಲ, ನೀನ್ ಕೂಗುದು ಯಾಕೆ ಈಗ? ಕೂಗುದಂದ್ರೆ ಸುಮ್ಮನೆ ಭಾಗಿ ಭಾಗಿ ಅಂತ ಕರಿತಾ ಇದ್ದೀರಾ. ಭಾಗೀರಥಿ ಅಂತ ಹೇಳಲಿಲ್ಲ. ನಿಮಗಾದ್ರೆ ಏನು ಸ್ವಾಮಿ, ಊರೂರು ತಿರುಗುದು, ಅಲ್ಲಿ ಆ ಪೂಜೆ ಆ ಸತ್ಕಾರ ಕತೆ, ಇವ್ರು ಬೊಜ್ಜ ಇವ್ರು ಕರ್ಮ ಅಂತ ಊರೂರು ತಿರ್ತಾ ಇರುವುದು. ನಮಗಾದ್ರೆ ಹಾಗ ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಉಂಟು. ಎಂತ ಕೆಲಸ? ಎಂತ ಕೆಲಸವ? ಒಬ್ಬಳೇ ಕೆಲಸ ಮಾಡ್ಬೇಕು. ಮನೆಯಲ್ಲಿ ಹೆಂಗಸರು ಬಿಟ್ರೆ ಮತ್ತೆ ಗಂಡಸರು ಕೆಲಸ ಮಾಡುವುದಿಲ್ಲ. ಕೆಲಸ ಮಾಡುದಿಲ್ಲ. ಎಂತ ಕೆಲಸ ಮಾಡಿ ಸಾಯ್ತೇನೆ ಹೇಳ್ತೇನೆ ಕೇಳಿ. ಬೆಳಿಗ್ಗೆ ಬೇಗ ನೀವು ಮಾತಾಡ್ಬಿಡಿ, ನಾನು ಹೇಳ್ತದನ್ನ ಕೇಳಿ. ಮೊದ್ಲು ಬೆಳಿಗ್ಗೆ ಬೇಗ ಹೇಳ್ಬೇಕು. ಹೆಂಗಸರು ಬೇಗ ಹೇಳುದೇ. ಅಷ್ಟೇ ಅಲ್ಲ, ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಪಾತ್ರೆ ತೊಳಿಬೇಕು. ಮನೆ ಮಾಡಿ ಒರೆಸುದಿಲ್ಲ. ಮಾಡಿಲ್ಲ, ನೆಲ ಒರೆಸೋದು ಮಾರ್ರೆ, ಅಷ್ಟು ಗೊತ್ತಾಗುದಿಲ್ಲ ನಿಮಗೆ. ಅಷ್ಟೇ ಅಲ್ಲ, ತಿಂಡಿ ಮಾಡಿಸ್ಬೇಕು, ಕೊಟ್ಟಿಗೆ ಕೆಲಸ ಮಾಡ್ಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು. ಇಷ್ಟೆಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಬೇಕು. ನೀವು ಒಂದಾದ್ರೂ ಕೆಲಸ ಮಾಡ್ತೀರಿ ನೀವು. ಅಷ್ಟೇ ಅಲ್ಲ, ಮನೆಗೆ ಆದ್ರೂ ಕೆಲಸವನ್ನು ಕರ್ಕೊಂಡ್ ಬನ್ನಿ ಅಂತ ಕರ್ಕೊಂಡ್ ಬಂದ್ರೆ ನೀವು ಮತ್ತೆ ಹೇಳಿ ಒಂದಾದ್ರೂ ಕೆಲಸ ಮಾಡ್ಬೇಕಾ ಬೇಡ? ನೀವು ಎಲ್ಲಿ ಕೆಲಸದವ್ರನ್ನ ಕರ್ಕೊಂಡ್ ಬಂದಿ ಅಂದ್ರೆ ಅದು ತರುದಿಲ್ಲ, ನೀವಂತೂ ಕೆಲಸವೂ ಮಾಡುದಿಲ್ಲ. ಇಷ್ಟು ದಿನ ದೇವರಾಣಿ ಇಷ್ಟು ಮಾತಾಡ್ದಲ್ಲ, ಎಲ್ಲ ಬಹುಶಃ ಗಾಳಿ ಹಾಕಿ ಕಳಿಸಿರಿ. ಗಾಳಿ ಹಾಕುದಿಲ್ಲ, ನಿಮ್ಗೂ ಓಡಿಸ್ಬೇಕು ಗಾಳಿ ಹಾಕಿ. ಯಾರು ಹೇಳಿದ್ದೆ ಇಷ್ಟೆಲ್ಲ ಹೇಳುವಂತ? ಇಷ್ಟೆಲ್ಲ ನಾನು ಪ್ರತಿದಿನ ಮಾಡೋದು ಇಷ್ಟೇ. ನೀವು ಹಿಂದಿನವರ ಪ್ರೋತ್ಸಾಹ, ಹಿಂದಿನವರ ಪ್ರೋತ್ಸಾಹ ಅಲ್ಲ, ನೀವು ಸರಿಯಾಗಿ ಮಾಡೋದನ್ನ ಮಾಡ್ರೆ ನಾನು ಯಾಕ್ರಿ ಕೂಗ್ತೇನೆ? ಕೆಲ್ಸಕ್ಕೆ ಜನ ಇಲ್ಲ. ಮತ್ತೆ ಕೆಲ್ಸಕ್ಕೆ ಜನ ಕರ್ಕೊಂಬನ್ನಿ ಅಂತ ಎಷ್ಟು ದಿನ ಆಯ್ತು ಹೇಳಿ? ಒಬ್ಬರನ್ನಾದ್ರೂ ಕರ್ಕೊಂಬಂದ್ರ ನೀವು? ಭಾಗವತ್ರೆ, ದೇವರಾಣಿ ಈ ಸ್ವರ ಯಾವತ್ತು ಹೊತ್ತು ಹೇಳಿ. ಹೌದಲ್ಲ, ಎಂತ ಮಾತಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ನಾನು ಒಂದು ಮಾತಾಡ್ರೋಳು 9 ಮಾತಾಡ್ತಾಳೆ. ಮಾಡುದ್ರೆ ಯಾವತ್ತಾದ್ರೂ ಮಾಡಿದ್ರೆ ಕೆಲಸಕ್ಕೆ ಜನ ಇಲ್ಲ ಅಂತ ಕೂಗುದ? ಅದೇ ತಲೆ ಬಿಸಿ ಮಾಡ್ಕೊಳ್ಬೇಡ. ಕೆಲಸಕ್ಕೆ ಜನ ಕರ್ಕೊಂಡು ಬಂದಿದ್ದೇನೆ. ಎಲ್ಲಿ ಕರ್ಕೊಂಡು ಬಂದಿದ್ರೆ ಎಲ್ಲಿ ತೋರಿಸಿ ನೋಡ್ಬೇಕಾ? ಹೌದಪ್ಪ. ಇಲ್ವಾ? ಇಲ್ಲ ನಿಂತ್ಕೋ. ಚಂದ್ರಮತಿ ಇಬ್ಬರು ಕೆಲ್ಸಕ್ಕೆ. ಯಾವ ಕೆಲಸ ಬೇಕಾದ್ರೂ ನೀ ಹೇಳು, ಮಾಡ್ತಾರೆ. ಅದು 2 ಕೆಲಸ ಹೇಳಿದ್ದಾರೆ, ಅದು ಏನಂತ ಆಮೇಲೆ ಹೇಳ್ತೇನೆ. ಕರ್ಕೊಂಡು ಬಂದಿದ್ದೀರಾ? ಧರ್ಮ ಕರ್ಕೊಂಡ್ ಬಂದ್ರ? ಹಣ ಕೊಟ್ಟಿದ್ದೇನೆ. ಕೊಟ್ಟಿದ್ದೀರಾ ಇವರಿಗೆ? ಇವಳಿಗೆ 28,000 ಹೊನ್ನು, ಅವನಿಗೆ 20,000 ಹೊನ್ನು. ಮುಗೀತ. ಮೊದಲ ಚಳಿ ಅಂತ ಸಾಯಿಸಿದ್ದಾರ ಹಾಕ್ತಾ ಇದ್ದೀರಾ ನೀವು? ಏನ್ ಎಷ್ಟು ಕೊಟ್ಟಿದ್ದೆ ಅವ್ರಿಗೆ? ಎಷ್ಟು ಕೊಟ್ಟಿದ್ದ? ಎಷ್ಟು ಕೊಟ್ರಿ ಅವ್ರಿಗೆ? ಒರೆಸ್ಕೊಳ್ಳೋದಲ್ಲ, ಮೈ ಉಟ್ಟಿ ಸ್ನಾನ ಮಾಡಿಸ್ಬಿಡಿ ನನ್ನ. ಇವಳಿಗೆ 28, ಅವನಿಗೆ 28 ಕೊಟ್ರ. ನಿಂಗೆಂತ ರೋಗ ಬಡೀತ? ರೋಗ ಬಡಿಯೋದಲ್ಲ, ನೋಡಿ ಹೆಂಗಿದ್ದಾಳೆ, ಎಮ್ಮೆ ಬೆಳ್ದಂಗ್ ಬೆಳೆದಿದ್ದಾಳೆ ಅವಳು, ಕೆಲಸ ಮಾಡ್ತಾಳೆ ಅವಳು. ಅವಳಿಗೆ ಹೋಗುವಾಗ 28 ಕೊಟ್ಟಿದ್ದೀರಾ ನೀವು? ಹಾಗೆಲ್ಲ ಹೇಳಬೇಡ. ಯಾಕೆ? ಕೆಲವರು ದೇಹ ಸ್ಥಿತಿ ಹಾಗೆ. ನಿಜವಾಗಿ ಅವಳು ಹೆಚ್ಚು ಊಟ ಮಾಡುದಿಲ್ಲ, ಮತ್ತೆ ಸ್ವಲ್ಪ ಊಟ ಮಾಡುದು. ಏನು ನಿಮ್ಗೆ ಗೊತ್ತು? ಸರಿ ಚೆರ್ಗಿ ಬರ್ತಿ ತಗೊಳ್ತೆ.
ಹಾಗಾಗಿ ನೀನು ಅವಳಿಗೆ ದಪ್ಪ ಆಗ್ಲಿಲ್ಲ ಅಷ್ಟೇ. ಸುಮ್ಮನೆ ನೀವು ಕೆಲಸ ಮಾಡಿ ಹೇಳಿದ್ ನಾನು ಅಷ್ಟು ತಿಂತೆ ಅಂತ. ಅದು ಬಿಡಿ, ಅವನಿಗೆ ಎಷ್ಟು ಕೊಟ್ಟಿದ್ದು ನೀವು? 20,000 20,000 ಅವನ್ ಮುಖ ನೋಡಿ ಕೆಲಸ ಮಾಡ್ತಾರ ಕಾಣ್ತಾನ ಅವನು. ಅವನಿಗೆ ಕೆಲಸ ಅಂದ್ರೆ ಏನಂತ ಗೊತ್ತುಂಟಾ ಇಲ್ಲ? ಅವನಿಗೆ ಹೋಗಿ 20,000 ಕೊಟ್ಟಿದ್ದೀರಾ ನೀವು? ಹುಡುಗಿನ ಮುಖ ನೋಡಿ ಎಂತ ವರ್ಚಸ್ ಉಂಟು. ವರ್ಚಸ್ಸಲ್ಲ, ನಮ್ಮ ಮನೆಯಿಂದ ತೆಗೆದು ಬಿಟ್ರಿ ನೀವು ಅಷ್ಟೆಲ್ಲ ದುಡ್ಡು ಕೊಟ್ಟು. ನೀವು ನಾನೇ ಇಲ್ಲ, ನೀನು ತಲೆ ಬಿಸಿ ಮಾಡ್ಕೊಳ್ಬೇಡ. ಅವ್ರಿಗೆ ಕೆಲಸ ಯಾವ್ದಂತ ಹೇಳ ಆಯ್ತಾ? ಏಯ್ ಬಾರ ಇಲ್ಲಿ, ನಿಧಾನ ಮಾತಾಡ. ಇದನ್ನು ಗೊತ್ತುಂಟೆ ನೀವು? ಆತ್ಮದವರು ನೀವು ಕುತ್ಕೊಳ್ಳಿ ನೀವು. ನಾನು ಮಾತಾಡಿ ಬರೋದಿಲ್ಲ ಅಂತ ಮಾಡಿದ್ರೆ ನೀವು. ಏಯ್ ಬಾರ ಇಲ್ಲಿ ಮುಂದೆ. ಏನ್ ಮಹಾರಾಣಿ ಬಂದಂಗೆ ಕಾಲ್ ಮೇಲೆ ಕಾಲು ಇಟ್ಕೊಂಡು ಬರ್ತಾ ಇದ್ದೀಯಾ? ಬೇಗ ಬಾ ಇಲ್ಲಿ. ಈಗ ನಿಧಾನ ಮಾತಾಡ. ನನಗೆ ಗೊತ್ತುಂಟೆ. ನೀವು ಕುತ್ಕೊಳ್ಳಿ. ನೀವು ಕೆಲಸ ಎಲ್ಲ ಮಾಡ್ಲಿಕ್ಕೆ ಬರ್ತಿದ್ದೆ ನಿನಗೆ? ನಿಧಾನ ಮಾತಾಡೆ. ಪಾಪದವಳು ನನಗೆ ಗೊತ್ತುಂಟು ಸ್ವಾಮಿ, ನೀವು ಕುತ್ಕೊಳ್ಳಿ. ಅಲ್ಲಿ ಜೋರಾಗುದಂತೆ. ನೀನು ಜೋರಾಗಿ ಒಂದೊಂದು ಬಿಡಿಸಿ ಹೋಗ್ತಾ ಇರುತ್ತೆ. ಬಿಡಿಸಿ ಹೊರದಲ್ಲ, ನೀವೆಲ್ಲ ತೆಗ್ದಿರಲ್ಲ ಬಿಡಿಸಿ ಎಲ್ಲ. ನೀವು ಏನ್ ಕೆಲಸ ಮಾಡ್ಬೇಕು ಗೊತ್ತಾ? ಬೆಳಿಗ್ಗೆ ಬೇಗ ಹೇಳ್ಬೇಕು ಅಷ್ಟೇ ಅಲ್ಲ, ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು. ಅಷ್ಟೆಲ್ಲ ಕೆಲಸ ಹೇಳ್ಬೇಡ, ಯಾವ್ದಾದ್ರು ಒಂದು ಕೆಲಸ ಹೇಳಿ. ನೀವು ಎಲ್ಲರೂ ಗಡಿತಾಗಿತ್ತು. ಅಷ್ಟೇ ಅಲ್ಲ, ನೆಲ ಒರೆಸ್ಬೇಕು, ಕೊಟ್ಟಿಗೆ ಕೆಲಸ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಇನ್ನು ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು. ಕೆಲಸ ಹೆಚ್ಚೈತೆ, ಸ್ವಲ್ಪ ಕಡಿಮೆ ಕೆಲಸ. ಗೊತ್ತುಂಟ್ರಿ, ನೀವು ಕುತ್ಕೊಳ್ಳಿ. ನೀವು ಒಂದು ಕುತ್ಕೊಳ್ಳಿ. ನೀವು ಒಂದ್ ಕೈ ಬಾಯಲ್ಲ, ಇನ್ನೊಂದು ಎಲ್ಲಿ ಬೇಕಾದ್ರೆ ಇಟ್ಕೊಳ್ಳಿ, ಕುತ್ಕೊಳ್ಳಿ. ಹಂಗೇನು ಒಂದ್ ಬಾಯಲ್ಲ, ಇನ್ನೊಂದು ಎಲ್ಲಾದ್ರೂ ಇಟ್ಕೊಳ್ಳಿ, ನಿಮ್ಗೆಲ್ಲ ಮನ್ಸಾಗ್ತದೆ ಅಲ್ಲಿ. ಮನ್ಸು ಬಂದಲ್ಲ, ಅಡ್ಡಿಲ್ಲ. ಅಷ್ಟು ಕೆಲಸ ಮಾಡ್ಬೇಕು. ಆಯ್ತು, ಹೋಗು ನೀನು. ಅವನೇ ಕೆಲಸ ಬೇಡ, ಸಣ್ಣ ಹುಡುಗ. ಯಾರು ಅವನೇನ್ ಧರ್ಮಕ್ಕೆ ಬಂದಿದ್ದಾನ ಅಂತ ಮಾಡಿದ್ದೀರಾ? ತಾಯಿ ಮಗ ಒಟ್ಟಿಗೆ ನೀವು ಕುತ್ಕೊಳ್ಳಿ. ನೀವು ಹೋಗಿ. ನೀನು ಸಣ್ಣವನಾದ್ರೆ ದುಡ್ಡು ಕೊಡ್ಲಿಲ್ಲ ಅವನಿಗೆ, ಧರ್ಮಕ್ಕೆ ಬಂದಿದ್ದ ಅವನಿಗೆ. ಎಂತ ಕೆಲಸ ಆದ್ರೂ ಹೇಳ. ಕೆಲಸ ನಾನು ಹೇಳ್ತೀನಿ, ನನಗೆ ಗೊತ್ತುಂಟು. ಬಾರ ಇಲ್ಲಿ. ಯಾರು ಪಾಪ ಅಂತ ಹೇಳಿದ? ನನಗೇನು ಮಗು ಅಂತ ಗೊತ್ತಿಲ್ವಾ? ಎಷ್ಟು ಜನ ಮಕ್ಕಳನ್ನ ನೋಡ್ಲಿಲ್ಲ ನಾನು? ಅಲ್ಲ, ಮಕ್ಕಳು ನೋಡಿದೆ ಬಿಟ್ರೆ ಮಕ್ಕಳು ಒಂದಾರು ಹಡ್ದಿದ್ದೀನಿ. ನೀನು ಅಡಿಲಿಲ್ಲ ಬಿಟ್ರೆ ಮಕ್ಕಳು ನೋಡ್ಲಿಲ್ವಾ ನಾನು? ಗಲಾಟಿ ಒಂದು ನೀವು ಸರಿಯಾಗಿದ್ರೆ ಹಡ್ತಾ ಇರ್ತೀನಿ ನಾನು. ಇರುವುದಲ್ಲ, ನೀನು ಈ ರೀತಿ ಗಲಾಟಿ ಮಾಡ್ರೆ ನಾವಂತ ಸಾವಿದೆ. ಏಯ್, ನಿನ್ ಕೆಲಸ ಮಾಡಿ ಬರ್ತದೆ. ನಿನಗೆ ಏನೇನು ಕೆಲಸ ಮಾಡ್ಬೇಕು ಗೊತ್ತಾ? ನೀನು ಪ್ರತಿದಿನ ಕಾಡಿಗೆ ಹೋಗ್ಬೇಕು, ಕಟ್ಟಿಗೆಯನ್ನ ತರಬೇಕು. ಸಣ್ಣಮ್ಮ, ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಇರ್ತದೆ, ಬೇಡ. ಕಾಡಿಗೆ ಹೋಗೋ ಕೆಲಸ ಬೇಡ, ಮನೆಯಲ್ಲೇ ಅಮ್ಮನ ಜೊತೆಲಿ ಇರ್ಲಿ. ಅವ ಹೋಗ್ಲಿ, ಆದ್ರೆ ನೀವು ಹೋಗ್ತೀರಾ? ಅಲ್ಲ, ಹಣ ಕೊಟ್ಟದ್ ನಾನೆಲ್ಲ ಮರ. ಮತ್ತೆ ನೀವು ಸುಮ್ಮನೆ. ಏಯ್, ನೀನು ಪ್ರತಿದಿನ ಕಾಡಿಗೆ ಹೋಗ್ಬೇಕು, ಕಟ್ಟಿಗೆ ತರಬೇಕು, ದರ್ಬೆ ತರಬೇಕು, ಕುಸ ಸಮೇತನ ತರಬೇಕು. ಹೋಗಿ ನೀನು.